ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವ್ ಇವತ್ತು ಬಂದಿರೋದು ಪಾಪು ಟ್ಯಾಟೂ. ಈ ಟ್ಯಾಟೂ ಅಂಗಡಿ ಲೊಕೇಟ್ ಆಗಿರೋದು ಮಂಡ್ಯ ಫ್ಯಾಕ್ಟರಿ ಸರ್ಕಲ್, ತಾವರೆಕೆರೆ ರೋಡ್, ಕೆಇಬಿ ಸ್ಟೇಷನ್ ಮುಂದಗಡೆ ಗ್ರ್ಯಾಂಡ್ ಆಗಿ ಓಪನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಭರತ್ ಅವ್ರನ್ನ ಸ್ವಲ್ಪ ಮಾತಾಡ್ಸದ. ನಮಸ್ಕಾರ ಭರತ್ ಅವ್ರೆ. ಹಾಯ್ ಶರತ್, ಹೇಗಿದ್ದೀರಾ? ಏನೋ ನೋಡಿ, ದೇವರ ಆಶೀರ್ವಾದ, ಚೆನ್ನಾಗಿದ್ದೀನಿ. ನೀವು ಒಳಗಡೆ ಎಂಟ್ರಿ ಆಗ್ತಿದಂಗೆ ಒಳ್ಳೆ ಇಂಟೀರಿಯರ್ ಅಂತೂ ಮಾಡಿಸಿದ್ದಾರೆ. ಒಳಗಡೆ ಆಂಬಿಯನ್ಸ್ ಅಂತೂ ಮಸ್ತ್ ಆಗಿದೆ. ಹೇಳಿ ಭರತ್ ಅವ್ರೆ, ಯಾವಾಗ ನೀವು ಅಂಗಡಿ ಓಪನ್ ಮಾಡಿದ್ದು? ನಾನು ಅಂದ್ರೆ ಬೇಸಿಕಲಿ 4 ವರ್ಷ ಆಯ್ತು. ಇಲ್ಲಿಗೆ ಬಂದು ಈಗ 4 ಮಂತ್ಸ್ ಆಯ್ತು, 3-4 ಮಂತ್ಸ್ ಆಯ್ತು. ಅಂದ್ರೆ ಬಿಫೋರ್ ನಂದು ಪಕ್ಕದಲ್ಲೇ ಇತ್ತು. ಅಂದ್ರೆ ಅಂಗಡಿ ಅದು ಚೆನ್ನಾಗೇ ಇತ್ತು. ಸ್ವಲ್ಪ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದ, ಮತ್ತೆ ಇನ್ನೂ ಸ್ವಲ್ಪ ಅಂದ್ರೆ ಇಂಟೀರಿಯರ್ ಆಗ್ಲಿ, ಮತ್ತೆ ಹೊಸದಾಗಿ ಟ್ರೈ ಮಾಡಬೇಕು. ಚೆನ್ನಾಗಿ ಮಾಡಿದ್ರ ಮಾತ್ರ. ಥ್ಯಾಂಕ್ ಯು. ಮತ್ತೆ ಎಲ್ಲಿ ಕಲ್ಸೋದು ನೀವು ಟ್ಯಾಟೋ? ನಾನು ಬ್ಯಾಂಗ್ಳೂರಲ್ಲಿ JP ನಗರಲ್ಲಿ ಕಿಂಗ್ ಆಫ್ ಟ್ಯಾಟೋ ಅಂತ. ನನಗೆ ಹೇಳ್ಕೊಟ್ಟಿದ್ ಬಂದು ಸಂತು ಅಂತ. ಹೌದು, ಒಳ್ಳೆ ಗುರುಗಳೇನೆ ಅವರು. ಎಲ್ಲಾದ್ರೂ ಸಜೆಸ್ಟ್ ಮಾಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ನನ್ ಒಳ್ಳೆ ಗೈಡ್ಲೈನ್ಸ್ ಕೊಟ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ ಈಗ ಒಳ್ಳೆ ಕಸ್ಟಮರ್ ಇರ್ತಾರೆ. ಟೋಟಲ್ ಎಷ್ಟು ವರ್ಷ ಆಯ್ತು ನೀವು ಎಲ್ಲ ಟ್ಯಾಟೂ ಕಲ್ತಿ? ಅಂದ್ರೆ 5 ವರ್ಷ ಆಗಿದೆ. ಈಗ ಟ್ಯಾಟೂದು ನೀವು ಇಂಚ್ ಲೆಕ್ಕ ತಗೊಳ್ತೀರೋ ಇಲ್ಲ ಹೆಂಗೆ ಅದು? ಹೌದು, ಟ್ಯಾಟೋಸ್ ಅಂದ್ರೆ ಇಂಚ್ ಲೆಕ್ಕನೇ ಬರೋದು. ಅಂದ್ರೆ ಡಿಪೆಂಡ್ಸ್ ಆನ್, ಅಂದ್ರೆ ಒಂದೊಂದು ವರ್ಕ್ ಆಗಿರುತ್ತೆ ಅಂತಂದ್ರೆ ವರ್ಕ್ ತುಂಬಾ ದೊಡ್ಡ ಇರುತ್ತೆ. ಅಂದ್ರೆ ಒಳಗಡೆ ಅದಕ್ಕೆ ಕೆಲಸ ಇರಲ್ಲ, ಬರೀ ಶೇಡಿಂಗ್ ಮಾತ್ರ ಇರುತ್ತೆ. ಇಲ್ಲಾಂದ್ರೆ ಔಟರ್ ಅಲ್ಲಿ ಏನಿರುತ್ತೆ ಅದಕ್ಕಿಲ್ಲ ಅಮೌಂಟ್ ಕಡಿಮೆ. ಒಂದೊಂದ್ ಟೈಮ್ ಕಡಿಮೆ ಐತಿದ್ರು, ಇಂಚಸ್ ಕಡಿಮೆ ಇದ್ರೆ ಅಮೌಂಟ್ ಜಾಸ್ತಿ ಇರುತ್ತೆ. ವರ್ಕ್ ವೈಸ್ ಇರುತ್ತೆ ಅದೆಲ್ಲ. ಅಂದ್ರೆ ಬ್ಯಾಂಗ್ಳೂರಲ್ಲೆಲ್ಲ 500-700 ಸಮಥಿಂಗ್ ತಗೋತಾ ಇದಾರೆ. ನಾನ್ ಇಲ್ಲಿ ಅಂತಂದ್ರೆ 300 ತಗೋತಾ ಇದ್ದೀನಿ. ಡಿಪೆಂಡ್, ವರ್ಕ್ ಆನ್ ಡಿಪೆಂಡ್. ಈಗ ಟ್ಯಾಟೂಗಳಲ್ಲಿ ಇನ್ಸೈಡ್ ಕಲ್ ಕಲರ್ ಇರ್ತವೆ, ಅದಕ್ಕೂ ಬೇರೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತಾ ಇಲ್ಲ ಎಲ್ಲ ಸೇರ್ ಚಾರ್ಜ್ ಮಾಡೋದು? ಇಲ್ಲ, ಅದನ್ನ ಬ್ಯಾಂಗ್ಳೂರಲ್ಲಿ ಅಂದ್ರೆ ಹೊರಗಡೆ ಎಲ್ಲ ಸಮಥಿಂಗ್ ಇಲ್ಲ, ಅವ್ರು ಆತರನೇ ಚಾರ್ಜ್ ಮಾಡಿದ್ರು. ಒಂದು ಸಪರೇಟ್ ಇಂಕ್ ಹಾಕ್ಬೇಕಾದ್ರು 500 ಜಾಸ್ತಿನೇ ತಗೊಳ್ತಾರೆ. ಆದ್ರೆ ನನ್ನ ಶಾಪ್ ಅಲ್ಲಿ ನಾನು ಸುಳ್ಳಿಗೆ ಹೇಳಲ್ಲ, ಕಸ್ಟಮರ್ ಬೇಕಾದ್ರೆ ಬಂದ್ರು ಬೇಕಾದ್ರೆ ವಿಸಿಟ್ ಮಾಡಿ ಕೇಳ್ಬೋದು. ಎಲ್ಲಾರ್ಗು ಅಷ್ಟೇ ಸೇಮ್ ರೇಟ್ನೆ. ಕಲರ್ ಹಾಕಿದ್ದಂತ ಎಕ್ಸ್ಟ್ರಾ ಏನ್ ತಗೊಳಲ್ಲ. ನನ್ಗೇನಂದ್ರೆ ಸಂಪಾದನೆ ಮಾಡಕ್ಕಲ್ಲ, ನನಗೊಂದು ಆತ್ಮಸ್ಥೈರ್ಯ, ಸಂತೋಷ ಸಿಗ್ಬೇಕು. ನಾವೊಬ್ಬ ಕಲಾವಿದ, ಒಂದ್ ಕೆಲಸ ಮಾಡ್ಬೇಕು ಅನ್ನೋ ಖುಷಿಗೋಸ್ಕರ ಕೆಲಸ ಮಾಡ್ತಾ ಇದೀನಿ. ಇಲ್ಲಿವರೆಗೂ ಎಷ್ಟು ಜನಕ್ಕೆ ನೀವು ಟ್ಯಾಟೂ ಹಾಕಿದ್ರಾ ಸರ್? ಅಂದ್ರೆ ಸರ್ ಲೆಕ್ಕ ಹಾಕಿಲ್ಲ. ಊಟ ಮಾಡಿದಾಗ ಎಷ್ಟು ಊಟ ಮಾಡ್ದೆ ಅಂತ ಹೇಳುದು, ಎಷ್ಟು ಆಗ್ಲ ಅಂತ ಲೆಕ್ಕ ಹಾಕಕ್ಕಾಗಲ್ಲ. ಮೇ ಬಿ 1000 ಮೇಲೆ ಆಗಿದೆ ತುಂಬಾ. ಅಂದ್ರೆ ಲೆಕ್ಕ ಹಾಕಿಲ್ಲ ಸರ್, ಒಟ್ನಲ್ಲಿ ಹಾಕಿದೀನಿ 1000 ಮೇಲೆ. ಮತ್ತೆ ಟ್ಯಾಟೂ ಬಿಟ್ರೆ ಇನ್ನು ಏನೇನ್ ಮಾಡ್ತೀರಾ ನೀವು? ಸರ್ ನಂದು ಫಸ್ಟ್ ಹೇಳ್ಬೇಕಂದ್ರೆ ಅಂದ್ರೆ ಹಳೆ ಶಾಪ್ ಅಲ್ಲಿ ಇದ್ದಾಗ ಮಾಮೂಲಿ ಪರ್ಮನೆಂಟ್ ಟ್ಯಾಟೂ ಹೋಗ್ತಾ ಇದೆ. ಅದು ಬಿಟ್ಟು ಅಂದ್ರೆ ಪಿಯರ್ಸಿಂಗ್ ಮಾಡ್ತಿದೆ. ಪಿಯರ್ಸಿಂಗ್ ಗೊತ್ತಲ್ಲ, ಕಿವಿ ಚುಚ್ಚೋದು. ಈ ಅಂಗಡಿಗೆ ಬರೋ ಸ್ವಲ್ಪ ಮಾಡ್ತೀರಾ ನೀವು? ಹೌದೌದು.
ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೀನಿ ಈಗ ಬಂದ್ಮೇಲೆ. ಹಾ ಈಗ ಪರ್ಮನೆಂಟ್ ಟ್ಯಾಟೋ ಹೋಗ್ತೀನಿ, ಟೆಂಪ್ರವರಿ ಟ್ಯಾಟೋ ಹೋಗ್ತೀನಿ. ಟೆಂಪ್ರವರಿ ಮೀನ್ ಅಂದ್ರೆ ಸ್ವಲ್ಪ ಜನ ಗೊತ್ತಾಗಲ್ಲ. ಈಗ ಆಲ್ಮೋಸ್ಟ್ ಮುಸ್ಲಿಮ್ಸ್ ಆಗ್ಬೋದು, ಇಲ್ಲಾಂದ್ರೆ ಈಗ ಒಂದ್ ಚುಚ್ಚಿಸ್ಕೊಳಕ್ಕೆ ನೋವು ಆಗಂತವ್ರು ಇರ್ಬೋದು. ಅವರೆಲ್ಲ ಏನ್ ಮಾಡ್ತಾರೆ, ಒಂದ್ 2 ದಿನಕ್ಕೋಸ್ಕರ ಇರ್ಬೇಕು, ಒಂದು ಫಿಲಂ ಸ್ಟಾರ್ಸ್ ಹಾಕದಲ್ವಾ, ಆ ತರ ಟೆಂಪ್ರವರಿ ಟ್ಯಾಟೋ ಕೊಡ್ತೀನಿ. ಅದ್ ಬಿಟ್ರೆ ಟಿ ಶರ್ಟ್ ಪ್ರಿಂಟಿಂಗ್ ಇದೆ, ಕಾಫಿ ಮಗ್ ಪ್ರಿಂಟಿಂಗ್ ಇದೆ, ಪಿಲ್ಲೋ ಪ್ರಿಂಟಿಂಗ್ ಇದೆ, ರೆಸಿನ್ ಆರ್ಟ್ಸ್ ಮಾಡ್ತೀನಿ. ಈಗ ಟ್ರೆಂಡ್ ಅಲ್ಲಿ ಇದೆ ರೆಸಿನ್ ಆರ್ಟ್ ಎಲ್ಲ. ಪಿಯರ್ಸಿಂಗು ಮಾಡ್ತೀನಿ. ಬಿಟ್ರೆ ಬೇರೆ ಎಲ್ಲ ಇದೆಲ್ಲ ಮಾಡ್ತಾ ಇದೀರಾ ಅಂತ ಅಂದ್ರೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದಿರಾ. ತಂದೆ ತಾಯಿ ಆಶೀರ್ವಾದನ ಅಂತ ಹೇಳ್ಬೋದು. ಈಗ ಇದು ನಾನು ಜಾತ್ರೆಲ್ಲ ಹಾಕ್ಸ್ಕೊಂಡಿದ್ದು. ಓಕೆ, ಇದ ರಿಮೂವ್ ಮಾಡ್ಬೇಕು, ಯಾವ ತರ ಮಾಡೋದು ಇದು? ಸರ್ ಹೇಳಿದ್ನಲ್ಲ, ಇದನ್ನ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಇದೆ. ಓಕೆನಾ, ಅದೆಲ್ಲ ಅವೈಲೇಬಲ್ ಇದೆ, ಸಿಗುತ್ತೆ. ಆದ್ರೆ ನನ್ನ ಹತ್ರ ಇಲ್ಲ. ಏನಕ್ಕಂದ್ರೆ ಸರ್, ಇದು ನಿಮ್ಗೂ ಗೊತ್ತಲ್ಲ, ಇದು ಮಂಡ್ಯ ಅಂದ್ರೆ ಮಂಡ್ಯ ಅಂದ್ರೆ 4 ಅಂತ ಹೇಳಿದ್ರೆ. ಹೌದು, ಮಂಡ್ಯ ಅಂತಂದ್ರೆ ಬೆಂಗಳೂರಲ್ಲೂ ಅಮೌಂಟ್ ಇರಲ್ವೇನೋ, ಮಂಡ್ಯದಲ್ಲಿ ಇರೋಷ್ಟು. ಅದೇನಂತಂದ್ರೆ ಜನಗಳು ಗೊತ್ತಾಗಲ್ಲ. ಈಗ ಒನ್ ಅವರ್ ಟ್ಯಾಟೋ ಹೋಗ್ತೀನಿ ಅಂತಂದ್ರೆ 2K ಚಾರ್ಜ್ ಮಾಡ್ತೀನಿ, 2,000 ಚಾರ್ಜ್ ಮಾಡ್ತೀನಿ ಅನ್ಕೊಳ್ಳಿ. ಇದನ್ನ ತೆಗಿಯಕ್ಕೆ ಎಷ್ಟು 8,000 ಆಗತ್ತೆ ಅನ್ಕೊಳ್ಳಿ. ಯಾರ ಕೇಳಿದ್ರೆ ಹೌದು, ಏನ್ಕೆ ಅಂತಂದ್ರೆ ಈಗ ಏನ್ ಹೇಳ್ತಾರೆ ಕಾಮನ್ ಆಗಿ ಜನ ಯೋಚನೆ ಮಾಡೋದು, ಅಯ್ಯೋ ಇದಕ್ಕೆ 8,000 ಆಗತ್ತಾ, ನಾವು ಅಲ್ಲಿ 2,000 ರೂಪಾಯಿ ಹಾಕ್ಬಿಟ್ಟೆ ಇಷ್ಟೊತ್ತು ಕಷ್ಟಪಟ್ಟು 2 ನಿಮಿಷ ಹಿಂಗೆ ತೆಗಿಯತ್ ಯಾಕೆ? ಸೊ ಅದಕ್ಕೆ ರಿಸ್ಕ್ ತಗೊಳ್ಬೇಡ್ದು ಅಂತ ಹಾಕಿಲ್ಲ ಅಷ್ಟೇ. ಅದ್ ಬಿಟ್ರೆ ಇದೆಲ್ಲ ಇದು ಕವರ್ ಮಾಡಿ ಏನಾರು ಸರ್, ಅಂದ್ರೆ ಆರಾಮಾಗಿ ಕವರ್ ಮಾಡ್ಬೋದು. ಈಗ ನೀವು ಅದನ್ನ ರಿಮೂವ್ ಮಾಡಕ್ಕೆ ಒಂದ್ 5 ತಿಂಗಳು ಬೇಕು ಅನ್ಕೊಳ್ಳಿ, 5 ಸೆಟ್ಟಿಂಗ್ ಮಾಡ್ಬೇಕು ಅಂತ. ಹೌದಾ? ಹೌದು, ಅಂದ್ರೆ ಒಂದೊಂದ್ಸಲಿ ಗಂಟ ಅವ್ರು ಕರೆದಾಗೆಲ್ಲ ಹೌದೌದು, ಒಂದು ಮಂತ್ಲಿ ಇರುತ್ತೆ, ಹೋಗ್ಬೇಕಾಗಿರುತ್ತೆ. ಅಂದ್ರೆ ಫಸ್ಟ್ ಲೇಯರ್ ಫಸ್ಟ್ ಸ್ವಲ್ಪ ರಿಮೂವ್ ಆಗುತ್ತೆ, ಕಡಿಮೆ ಡೌನ್ ಆಗುತ್ತೆ. ಕರೆದಾಗೆಲ್ಲ ನಮ್ ಕೆಲಸ ಕರೆಯಲ್ಲ ಬಿಟ್ಟು ಹೋಗ್ಲೇಬೇಕು ಅಂತಂದ್ರೆ ನಿಮ್ಗೆ ತಾನೇ ಬೇಕಾದ ಇಂಟ್ರೆಸ್ಟ್, ಅವ್ರಿಗೆ ಬೇಕಾಗಿಲ್ಲ ಅಲ್ಲ. ಅದೇನೆ ಅದ್ರ ಬದಲು ನನಗೇನೆ, ಈಗ ನನಗೆಲ್ಲ ಯಾವ್ದೇ ಆರ್ಟಿಸ್ಟ್ ಆಗ್ಲಿ ಇದನ್ನ ಅಕಸ್ಮಾತ್ ಕವರ್ ಮಾಡ್ತೀನಿ ಅಂದ್ರೆ 2K ಚಾರ್ಜ್ ತಗೊಳ್ತಾರೆ ಅನ್ಕೊಳ್ಳಿ. 2,000 ಡಿಸೈನ್ ಡಿಪೆಂಡ್ಸ್ ಆನ್ 2,000 ತಗೊಳ್ತಾರೆ ಡಿಸೈನ್ ಮೇಲೆ ಸರ್. ಅಂದ್ರೆ ಹೇಳಕ್ಕಾಗಲ್ಲ, ನೀವು ತುಂಬಾ ದೊಡ್ಡದಾಗ ಹಾಕಿಸ್ಕೊತೀರ, ಚಿಕ್ಕದಾಗ ನಿಮ್ ಬಿಟ್ಟಿದ್ದು. ಕವರ್ ಮಾಡಿಸ್ತೀನಿ ಅಂತಂದ್ರೆ ಅಮೌಂಟ್ ಒಂದ್ ಕಡಿಮೆ ಆಗತ್ತೆ, ಇನ್ನೊಂದು ಡಿಸೈನ್ ಚೆನ್ನಾಗಿರೋದು ಸಿಗೋದೆ ನಿಮ್ಗೆ. ಹೌದಾ ಸರ್? ಅದು ಏನ್ ಮಿಷಿನ್ ಸರ್? ಸರ್ ಅದೇ ನಾನು ಹೇಳ್ದಾಗೆ, ಇದು ಅಂತಂದ್ರೆ ಮಿಷಿನರೀಸ್ ಎಲ್ಲ ಅಂದ್ರೆ ಕಾಮನ್ ಇರುತ್ತೆ, ಆದ್ರೆ ನಿಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಹೇಳ್ತಾ ಇರೋದು ಅಷ್ಟೇ. ಇದು ಕಾಫಿ ಮಗ್ ಪ್ರಿಂಟ್ ಮಾಡೋದು, ಅದ್ ಬಿಟ್ರೆ ಇದು ಟಿ ಶರ್ಟ್ ಪ್ರಿಂಟ್ ಮಾಡೋದು, ಅದ್ ಬಿಟ್ರೆ ಪಿಲ್ಲೋನು ಇದ್ರಲ್ಲೇ ಪ್ರಿಂಟ್ ಮಾಡ್ಬೋದು. ಅಂದ್ರೆ ಲೈಕ್ ಈ ತರ ಬರುತ್ತೆ ಸರ್. ಅಂದ್ರೆ ತೋರ್ಸಿ ಅದು ಒಂದ್ ನಿಮಿಷ, ಈ ತರ ಕಲರ್ ಕನ್ನಡಕ್ಕಾಗಿ ಓಟ ಪಿ ರವಿಕುಮಾರ್ ಗೌಡ. ಅಂದ್ರೆ ಈ ತರ ಎಲ್ಲಾ ಬರುತ್ತೆ ಸರ್. ಅಂದ್ರೆ ಈ ತರ ಎಲ್ಲ ಪ್ರಿಂಟ್ ಮಾಡ್ಬೋದು. ಅಂದ್ರೆ ಪರ್ಮನೆಂಟ್ ಇರುತ್ತೆ ಸರ್. ಅಂದ್ರೆ ಶೇಡ್ ಆಗೋದಾಗ್ಲಿ ಸಮಥಿಂಗ್ ಅದೆಲ್ಲ ಕಲರ್ ಎಲ್ಲ ಹೋಗಲ್ವಾ ಇದು? ಇಲ್ಲ ಸರ್, ಅದೇ ಗ್ಯಾರಂಟಿ ಇರುತ್ತೆ. ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಟಿ ಶರ್ಟ್ ಇದು? ಸರ್ ಅಂದ್ರೆ ಬರೀ ಪ್ರಿಂಟ್ ಹಾಕ್ತೀನಿ ಅಂದ್ರೆ 100 ರೂಪಾಯಿ ಇರುತ್ತೆ. ಮತ್ತೆ ನಮ್ದೇ ಟಿ ಶರ್ಟ್ ಅಂದ್ರೆ 300 ಇರುತ್ತೆ. ಅದ್ ಬಿಟ್ರೆ ಈ ತರ ಪಿಲ್ಲೋ ಎಲ್ಲ ಪ್ರಿಂಟ್ ಮಾಡ್ತೀವಿ. ಇದನ್ನು ನೀವೇ ಮಾಡೋದ? ಹಾ ಸರ್, ಈ ತರ ಮಗ್ಗಳು ತೋರಿಸಿ ಯಾವ ತರ ಮಾಡಿದೀರಾ ಅಂತದ? ಸರ್ ಇದು ಆಕ್ಚುಲಿ ಇದು ವೈಟ್ ಮಗ್ ಇದು. ಓಕೆನಾ, ಇದಾದಂದ್ರೆ ಒಂದ್ 500 ಇರುತ್ತೆ ನಿಮ್ಗೆ. ಮಗ್ಗು ನೀವೇ ಕೊಡ್ತೀರಾ? ಹೌದೌದು, ಮಗ್ಗು ಪ್ರಿಂಟ್ ನಮ್ದೇ ಇರುತ್ತೆ. ಇದು ಸರ್ ಇದು ಮ್ಯಾಜಿಕ್ ಮಗ್ ಅಂತ. ಈಗ ನೋಡಕ್ ಮಾತ್ರ ಬ್ಲಾಕ್ ಇದೆ ಅಲ್ಲ, ಇದಕ್ಕೆ ಬಿಸಿನೀರ್ ಹಾಕಿದ್ರೆ ಸಮಥಿಂಗ್, ಇಲ್ಲ ಅಂತಂದ್ರೆ ಕಾಫಿ ಗಿಫಿ ಕೊಡಿದ್ರೆ ಇಲ್ಲಿ ನಾವು ಪ್ರಿಂಟ್ ಹಾಕಿರ್ತೀವಿ. ನಾವ್ ಯಾವ ಪ್ರಿಂಟ್ ಹಾಕಿರ್ತೀವಿ ಆ ಪ್ರಿಂಟ್ ಕಾಣಿಸುತ್ತೆ. ಈಗೇನ್ ಕಾಣಲ್ಲ, ಈಗೆಲ್ಲ ಕೋಲ್ಡ್ ಇದೆ ಅಲ್ಲ, ಸೊ ಅದಕ್ಕೆ ಮಾಮೂಲಿ ಕಾಫಿ ಕುಡಿಯೋ ಟೈಮ್ ಅಲ್ಲೆಲ್ಲ ಕಾಣಿಸುತ್ತೆ. ಅಂದ್ರೆ ಗಿಫ್ಟ್ ಎಲ್ಲ ನಾವು ಅಂದ್ರೆ ಯಾರಾದ್ರೂ ಗಿಫ್ಟ್ ಕೊಡ್ಬೇಕು ಅನ್ಸಿದ್ರೆ ಸಮಥಿಂಗ್ ಅದ್ರ ಎಲ್ಲ ಮಾಡ್ಬೋದು. ಅದ್ ಬಿಟ್ರೆ ಈ ತರ ಮೊಬೈಲ್ ಪೌಚ್ ಮೇಲೆಲ್ಲ ಪ್ರಿಂಟ್ ಮಾಡ್ಕೊಡ್ತೀವಿ. ಹೌದಾ? ಆ ಮಿಷಿನ್ ಎಲ್ಲ ಮಾಡ್ತೀರಾ? ಹೌದೌದು, ಅದ್ರಲ್ಲೇ ಮಾಡೋದು ಸರ್. ಎಲ್ಲ ಅದ್ ಬಿಟ್ರೆ ಈ ತರ ರೆಸಿನ್ ಆರ್ಟ್ಸ್ ಇದೆ. ಅಂದ್ರೆ ಯಾರಾದ್ರೂ ಈಗ ಪಾಪು ಆಗಿರುತ್ತೆ, ಅವ್ರಿಗೊಂದು ಮೆಮೊರೇಬಲ್ ಆಗಿರ್ಬೇಕು. ಈಗ ಗಾಜ್ ಆದ್ರೆ ಹೊಡೆದಾಗತ್ತೆ, ಬೇರೆದಾದ್ರೆ ನಿಮ್ಗೆ ಗೊತ್ತಲ್ಲ, ಅದೇ ಬೇಗ ಹಾಳಾಗತ್ತೆ. ಇದಾದ್ರೆ ಆಗಲ್ಲ. ಇದು ಒಂದ್ಸತಿ ಮಾಡ್ತಾ ಇದ್ರೆ ಲೈಫ್ ಲಾಂಗ್ ಇರುತ್ತೆ. ಬರೀ ಇದೊಂದೇ ಅಲ್ಲ, ಬರ್ತ್ಡೇ ಕೊಡ್ಬೋದು, ಇಲ್ಲ ಅಂತಂದ್ರೆ ಮ್ಯಾರೇಜ್ ಟೈಮ್ ಅಲ್ಲಿ ಕೊಡ್ಬೋದು. ಅವ್ರದ್ದು ಹೋದ್ರೆ ಇಯರಿಂಗ್ಸ್ ಆಗ್ಲಿ, ಇಲ್ಲ ಅಂತಂದ್ರೆ ಅವ್ರ ಮದ್ವೆ ಟೈಮ್ ಅಲ್ಲಿ ಹಾಕಿರೋ ಹೂಗಳಾಗ್ಲಿ, ಅದೆಲ್ಲ ಕೊಟ್ರೆ ಬೇಕಾದ್ರೆ ವರ್ಕ್ ಮಾಡ್ಕೊಡ್ತೀವಿ ಸರ್. ಮತ್ತೆ ಇದು ಪಾಪು ಟ್ಯಾಟೂ ಅಂತ? ಹೌದೌದು, ಇದು ಸರ್. ಹೌದೌದು, ಈ ತರ ಎಲ್ಲ ಮಾಮೂಲಿ ಅವ್ರದ್ದು ಈಗ ಈಗ ಒಂದು ಯಾವ್ದಾದ್ರು ಶಾಪ್ ಓಪನ್ ಮಾಡಿರ್ತಾರೆ, ಅವ್ರಿಗೊಂದು ಯೂನಿಕ್ ಆಗಿ ಬೇಕಾಗಿರುತ್ತೆ ಜನಗಳು ತೋರ್ಸ್ಕೊಳಕ್ಕೆ, ಅಡ್ವರ್ಟೈಸ್ಮೆಂಟ್ ಗೆ, ಅದಕ್ಕೆಲ್ಲ ಈ ತರ ಮಾಡ್ಕೊಡ್ತೀನಿ. ಇದು ರೆಸಿನ್ ಆರ್ಟೇನೆ. ಈ ತರ ಎಲ್ಲ ಮಾಡೋದಕ್ಕೆ ರೀಸನಬಲ್ ಅಮೌಂಟ್ ಇರುತ್ತೆ? ಹಾ ಸರ್, ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ಬಂತಂದ್ರೆ ನಾನು ಹೊಸದಾಗಿ ಯಾರೇ ಕಸ್ಟಮರ್ ಬಂದು ಈಗ ರೀಸನ್ ಆಗಿ ಮಾಡ್ಕೊಡ್ಬೇಕು. ಯಾಕಂದ್ರೆ ನನಗೂ ಬಿಸ್ನೆಸ್ ಇಂಪ್ರೂವ್ ಆಗ್ಬೇಕಲ್ಲ. ಯಾಕಂದ್ರೆ ಏಕದಮ್ ಎಲ್ಲಾರು ಮೇಲ್ಗಿದ್ರೆ ಯಾರು ಬರಲ್ಲ. ಎಲ್ಲಾ ಜನಗಳು ಗೊತ್ತಾದ್ರೆ ತಾನೇ
ಒಬ್ರಿಂದ ಒಬ್ರು ಕಸ್ಟಮರ್ಸ್ ಬರೋದು. ಹೌದೌದು. ಸೊ ಅದಕ್ಕೆ ಕಡಿಮೆಗೆ ಮಾಡ್ಕೊಡ್ತೀನಿ, ಎಷ್ಟಾಗತ್ತೆ ಅಷ್ಟು ನನ್ನ ಕೈಯಿಂದ ಕಡಿಮೆಗೆ ಮಾಡ್ಕೊಡ್ತೀನಿ. ಮೇನ್ ಇದು ಅಷ್ಟೇ ಸರ್, ಇದೆಲ್ಲ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದೊಂದ್ ಸೈಜ್ ಇರುತ್ತೆ, ಇದೊಂದ್ ಸೈಜ್ ಇರುತ್ತೆ, ಮತ್ತೆ ಇನ್ನೊಂದು ವರ್ಕ್ ಇರುತ್ತೆ. ಅವ್ರು ಯಾವ ತರ ಡಿಸೈನ್ ಕೇಳ್ತಾರೆ, ಪ್ಯಾಟರ್ನ್ ನಾನೇ ತೋರಿಸ್ತೀನಿ. ಈಗ ನೀವು ವರ್ಕ್ ಮಾಡ್ತಿರಲ್ಲ ಅವೆಲ್ಲಾನು ಎಷ್ಟೋ ಒನ್ ಅವರ್ ಇಲ್ಲ ಇಲ್ಲ ಸರ್, ಸರ್ ಹೇಳಿದ್ರೆ ಒಂದೊಂದು ನಾರ್ಮಲ್ ವರ್ಕ್ ಅಂದ್ರೆ ರೆಸಿನ್ ಅಂತಂದ್ರೆ 2 days ಬೇಕಾಗತ್ತೆ. ಹೌದು, ಅಂದ್ರೆ ಡಿಪೆಂಡ್ಸ್ ಆನ್ ಡಿಸೈನ್ ವರ್ಕ್ ಇರುತ್ತೆ, ಅವ್ರದ್ದು ಯಾವ್ಯಾವ ವರ್ಕ್ ಹೇಳಿರ್ತಾರೆ ಅದೇ ಒಂದೊಂದ್ ಟೈಮ್ ಇನ್ನೂ ಜಾಸ್ತಿ ಇರುತ್ತೆ. ಇದು ಒಂದೇ ಸಲ ಇದು ಮೆಲ್ಟ್ ಆಗಲ್ಲ. ಅದು ರೆಸಿನ್ ಅಂತಂದ್ರೆ ನಿಮ್ಗೆ ಗೊತ್ತಿಲ್ಲವೇನೋ, ಅದು ಒಂಥರ ಲಿಕ್ವಿಡ್ ಬರುತ್ತೆ, ಅದೆಲ್ಲ ಡ್ರೈ ಆಗ್ಬೇಕು. ಒಂದು ಲೇಯರ್ ಡ್ರೈ ಹೌದೌದು, ಒಂದು ಲೇಯರ್ ಡ್ರೈ ಆದ್ಮೇಲೆ ಇನ್ನೊಂದ್ ಲೇಯರ್ ನಾವು ಡಿಸೈನ್ ಮಾಡಕ್ ಆಗೋದು. ಹೌದು, ಆತರ ಅಂದ್ರೆ ಡಿಸೈನ್ ಯಾವ ತರ ಕೇಳ್ತಾರೆ ಕಸ್ಟಮರ್ ಅವ್ರವ್ರ ಡಿಪೆಂಡ್ಸ್ ಅದು, ಅವ್ರ ಮೂಡ್ ಅವ್ರ ಫಂಕ್ಷನ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಇರುತ್ತೆ. ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ, ಪಾರ್ಟ್ 2 ವಿಡಿಯೋಗೆ ವೇಟ್ ಮಾಡಿ. ಟ್ಯಾಟೂ ಹಾಕಿಸ್ಕೊಳ್ಬೇಕು ಅಂತ ಇರೋರು ಪಾಪು ಟ್ಯಾಟೂ ಹತ್ರ ಹೋಗಿ ಭರತ್ ಹತ್ರ ಟ್ಯಾಟೂ ಹಾಕಿಸ್ಕೊಳ್ಳಿ. ಇವ್ರು ಟ್ಯಾಟೂ ಅಂಗಡಿ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮರಿದೇ ಮಾಡಿ. ಪಾರ್ಟ್ 2 ವಿಡಿಯೋ ಸಿಗೋಣ. ಧನ್ಯವಾದಗಳು.